ನಮಸ್ತೆ ಕರ್ನಾಟಕ. ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಮಗೆಲ್ಲ ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ಮೊದಲಿಗೆ ನೆನಪು ಬರೋ ಹೆಸರೇ ಶ್ರೀಕೃಷ್ಣ ದೇವರಾಯ. ಸೊ ಕೋಲಾರದಲ್ಲೂ ಸಹ ಶ್ರೀಕೃಷ್ಣ ದೇವರಾಯರು ಕಟ್ಟಿಸಿರುವಂತಹ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಹೆಸರು ವಿರೂಪಾಕ್ಷ ದೇವಾಲಯ ಅಂತ. ಸೊ ಇಲ್ಲಿ ಬಂದು ಶಿವನ ಒಂದು ಲಿಂಗ, ಅಂದ್ರೆ ನಾವು ಎಲ್ಲ ಕಡೆ ಸಹ ಒಂದು ಲಿಂಗ ನಮಗೆ ಕಾಣ ಸಿಗುತ್ತೆ. ಆದ್ರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ 2 ಲಿಂಗಗಳನ್ನ ನಾವು ನೋಡ್ಬೋದು. ಆ 2 ಲಿಂಗಕ್ಕೂ ಏನಪ್ಪಾ ವಿಶೇಷತೆ ಅಂದ್ರೆ ಅದು ಬೆಳಗ್ಗೆ ಒಂದು ಕಲರ್ ಅಲ್ಲಿ ಇರುತ್ತೆ, ಮಧ್ಯಾಹ್ನ ಒಂದು ಕಲರ್ ಅಲ್ಲಿ ಇರುತ್ತೆ, ಅದೇ ಈವ್ನಿಂಗ್ ಒಂದು ಕಲರ್ ಅಲ್ಲಿ ಇರುತ್ತೆ. ಸೊ ಈ ಒಂದು ಲಿಂಗದ ವಿಶೇಷತೆಯನ್ನ ದೇವಸ್ಥಾನದಲ್ಲಿ ಬಂದ್ರೆ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಶ್ರೀಕೃಷ್ಣ ದೇವರಾಯರೆಲ್ಲ ಅವರ ಒಂದು ಟೈಮ್ ಅಲ್ಲಿ ದೇವಸ್ಥಾನಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಪ್ರವಾಸಿ ತಾಣಗಳಾಗಿರ್ಬೋದು ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಸ್ಮಾರಕಗಳಾಗಿರ್ಬೋದು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ದೊಡ್ಡದಾಗಿ ಕಟ್ಟಿಸ್ತಾ ಇದ್ರು ಅಂತ ನಾವು ಕೇಳಿದ್ವಿ. ಸೊ ವಿಜಯನಗರದಲ್ಲಿರುವಂತಹ ಹಂಪಿಯನ್ನು ಸಹ ಅದೇ ರೀತಿಯಲ್ಲಿ ನಾವು ನೋಡಿರ್ತೀವಿ. ಸೊ ಇಲ್ಲೂ ಸಹ ಅದೇ ರೀತಿಯ ಅದೇ ಒಂದು ಶೈಲಿಯಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಬಟ್ ನಮ್ಗೆ ಹೇಳೋದಕ್ಕೆ ಕಷ್ಟ ಆಗ್ಬೋದು, ಈಗಿನ ಕಾಲದಲ್ಲಿ ಯಾರು ಸಹ ಆ ತರ ಒಂದು ದೇವಾಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಒಂದೊಂದು ಕಲ್ಲುಗಳಾಗಿರ್ಬೋದು, ಒಂದೊಂದು ಕೆತ್ತನೆ ಶೈಲಿಗಳಾಗಿರ್ಬೋದು ತುಂಬಾ ಅಚ್ಚುಕಟ್ಟಾಗಿದೆ, ತುಂಬಾನೇ ಸೂಪರ್ ಆಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ಇಲ್ಲಿ ಮಂಟಪಗಳು ಸಹ ಅಷ್ಟೇ ತುಂಬಾನೇ ನಮ್ಮನ್ನೆಲ್ಲ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಆ ತರ ಒಂದು ಮಂಟಪಗಳೆಲ್ಲ ಇಲ್ಲಿದಾವೆ. ಆದ್ರೆ ಈಗ ಇದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇದೆ. ಸೊ ಈಗ ಇದು ಒಂದು ಪ್ರಗತಿಯನ್ನ ಕಾಣ್ತಾ ಇದೆ. ಅಂದ್ರೆ ಹಿಂದಿನ ಈಗ ಕೋಟೆ ಎಲ್ಲ ಸ್ವಲ್ಪ ಎಲ್ಲ ಬಿದ್ದೋಗಿದೆ ಅಂಡ್ ಮಂಟಪಗಳೆಲ್ಲ ಸ್ವಲ್ಪ ಬೀಳ್ತಾ ಇದಾವೆ. ಸೊ ಅದರ ಒಂದು ಪ್ರಗತಿಯನ್ನ ಈಗ ಗೌರ್ಮೆಂಟ್ ಸರ್ಕಾರ ನಡೆಸ್ಕೊಡ್ತಾ ಇದಾರೆ. ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿರುವಂತಹ ಅರ್ಚಕರ ಬಳಿ. ಗುರುಭ್ಯೋ ನಮಃ. ಈ ಸ್ಥಳದ ವಿಶೇಷತೆ ಏನು? ಈ ಸ್ಥಳಕ್ಕೆ ವಿರೂಪಾಕ್ಷ ಅಂತ ಹೆಸರು ಬರೋದಕ್ಕೆ ಏನ್ ಕಾರಣ? ಇಲ್ಲಿ ಯಾವ ದೇವರಿದೆ? ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ, ನಿಮಗೆ ಇದು ಧಾರ್ಮಿಕ ದತ್ತಿ ಇಲಾಖೆ ಅಂದ್ರೆ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ದೇವಸ್ಥಾನ, ಮುಜರಾಯಿ ದೇವಸ್ಥಾನ, ಸೀಕ್ರೆಟ್ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಗರ್ಭಗುಡಿನಲ್ಲಿ 2 ಲಿಂಗ ಇರ್ತಕ್ಕಂಥದ್ದು. ಗಮನಿಸಿ, ನೀವು ಸಾಮಾನ್ಯವಾಗಿ ಎಲ್ಲಾ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಒಂದೇ ಒಂದು ಲಿಂಗ ಇರುತ್ತೆ. ಇಲ್ಲಿ 2 ಲಿಂಗ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮುಂದ್ಗಡೆ ಇರ್ತಕ್ಕಂಥ ಲಿಂಗ ಬಂದು ನಿಮ್ಗೆ ಆತ್ಮಲಿಂಗ. ನಿಮ್ಗೆ ಆತ್ಮಲಿಂಗ ಬಂದು ಪ್ರಪಂಚದಲ್ಲಿ 2 ಜಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಒಂದು ಬಂದು ಗೋಕರ್ಣದಲ್ಲಿ ರಾವಣಾಸುರನ ಕೊಟ್ಟಿರ್ತಕ್ಕಂಥ ಆತ್ಮಲಿಂಗ ಒಂದು ಅಲ್ಲಿ. ಇಲ್ಲಿ ಬಂದು ಅತ್ರಿ ಮಹಾಮುನಿಗಳಿಗೆ. ಅತ್ರಿ ಮಹಾಮುನಿಗಳು ಯಾರಪ್ಪ ಅಂದ್ರೆ ದತ್ತಾತ್ರೇಯನ್ ತಂದೆ ತಾಯಿ. ಇದರ ಹೆಸರೇ ಅತ್ರಿ ಕ್ಷೇತ್ರ ಅಂತ ಹೇಳ್ಬಿಟ್ಟು. ಅತ್ರಿ ಮಹಾಮುನಿಗಳು ತಪಸ್ ಮಾಡ್ಬೇಕಾದ್ರೆ ಈಶ್ವರ ಪ್ರತ್ಯಕ್ಷ ಕೊಟ್ಟಿರ್ತಕ್ಕಂಥ ಆತ್ಮಲಿಂಗ ಮುಂದ್ಗಡೆ ಇರ್ತಕ್ಕಂಥದ್ದು. ಈ ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗ ಬಂದು ಒಂದು ದಿನಕ್ಕೆ 3 ಬಣ್ಣ ಬದಲಾವಣೆ ಆಗತ್ತೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಯಾವ ತರ ಶ್ಲೋಕ ಅಂತಂದ್ರೆ, ಉದಯಾತ್ರೆ ಘಟಿಕಾಯುಕ್ತೆ ರಕ್ತವರ್ಣಂಕೃತೆ ಪ್ರಮಿಷ್ಯತೆ, ಅಪರಾಹ್ನೆ ಸ್ಫಟಿಕಾಯುಕ್ತೆ ಸಾಹಿನ್ಯ ಮಧುವರ್ಣಂಕೃತೆ ಇತ್ಯುಕ್ತಂ ಲಿಂಗ ರೂಪಂಚ ವಿರೂಪಾಕ್ಷೋ ಅತ್ರಿ ಪ್ರತಿಷ್ಠಿತ ಅಂತ ಸಂಸ್ಕೃತದಲ್ಲಿ ಶ್ಲೋಕ ಇರ್ತಕ್ಕಂಥದ್ದು. ಅದಕ್ಕೆ ಅರ್ಥ ಏನಪ್ಪಾ ಅಂತಂದ್ರೆ, ಬೆಳಗಿನ ಜಾವ 6 ಗಂಟೆಯಿಂದ 12 ಗಂಟೆವರೆಗೂ ರಕ್ತವರ್ಣ ಅಂದ್ರೆ ಕೆಂಪು, 12 ಗಂಟೆಯಿಂದ 4 ಗಂಟೆವರೆಗೂ ಸ್ಫಟಿಕ ಬಿಳಿ ಬಣ್ಣ ಅಂದ್ರೆ ಶ್ವೇತವರ್ಣ ಅಲ್ಲ, ಸ್ಫಟಿಕ ಟ್ರಾನ್ಸ್ಪರೆಂಟ್ ಕಲರ್ ಅಂತಾರೆ ಬಿಳಿ ಬಣ್ಣ, ಅದಕ್ಕೆ ಬಂದು ಸ್ಫಟಿಕ ಬಣ್ಣ ಅಂತ. ತಿರ್ಗಾ ಸಾಯಂಕಾಲ 4ರಿಂದ ಬೆಳಗಿನ ಜಾವ 6 ಗಂಟೆವರೆಗೂ ಮಧುವರ್ಣ ಅಂದ್ರೆ ಜೇನುತುಪ್ಪದ ಕಲರ್. ಈ ತರ 3 ಬಣ್ಣಗಳು ಬದಲಾವಣೆ ಆಗ್ತಕ್ಕಂಥ ಲಿಂಗವನ್ನು ಪ್ರತಿಷ್ಠೆ ಮಾಡತಕ್ಕಂಥವರು ಅತ್ರಿ ಮಹಾಮುನಿಗಳು ಅಂತ ಶ್ಲೋಕದಲ್ಲಿರೋದು. ಅತ್ರಿ ಮಹಾಮುನಿಗಳು ಸ್ಥಳಪುರಾಣದಲ್ಲಿ ಹುಡುಕಕ್ಕೆ ಹೋದಾಗ ನಾವು ಅತ್ರಿ ಮಹಾಮುನಿಗಳು ಯಾವಾಗ ಬರ್ತಾರೆ ಅಂದ್ರೆ, ಅತ್ರಿ ಮಹಾಮುನಿಗಳು, ಅನುಸೂಯ ದೇವಿ, ದತ್ತಾತ್ರೇಯ ಅವರೆಲ್ಲ ಬರೋದು ಕೃತಿಯುಗದಲ್ಲಿ. ಇದು ಕಲಿಯುಗ ಅಂದ್ರೆ ಕೃತಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅಂದ್ರೆ ಈ ಲಿಂಗಕ್ಕೆ 3 ಯುಗಗಳು ಕಳೆದು 4ನೇ ಯುಗ ನಡೀತಾ ಇದೆ. ಅಲ್ಲಿಗೆ ಆ 3 ಯುಗಗಳು ಲಿಂಗ ಎಲ್ಲಿರತ್ತಪ್ಪ ಅಂತ ಒಂದು ಸಂಶಯ ಇರುತ್ತೆ ನಿಮ್ಗೆ. ಆ ಸಂಶಯಕ್ಕೆ ಏನಪ್ಪಾ ಕಾರಣ ಅಂತಂದ್ರೆ, ಈ ಲಿಂಗ ಇವಾಗ ಇಟ್ಟಿರೋ ಜಾಗದಲ್ಲಿ ಇಟ್ಬಿಟ್ಟು ಅತ್ರಿ ಮಹಾಮುನಿಗಳು ಹೊರಟೋಗಿರ್ತಾರೆ. ಆಮೇಲೆ ಅದು ಕಾಲಕ್ರಮೇಣ ಅದ್ರ ಮೇಲೆ ಉತ್ತ ಬೆಳ್ಕೊಂಡು ಪೂರ್ತಿ ಇದೆಲ್ಲ ಕಾಳಾಗಿರ್ತದೆ, ದೇವಸ್ಥಾನ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಕಲಿಯುಗದಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ಪ್ರೌಢರಾಯನ ಕಾಲದಲ್ಲಿ 2 ಒಂದೇ ತರ ಬರುತ್ತೆ. ಆಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಲಂಕಣ್ಣ ದಂಡೇಶ, ಮಾದಣ್ಣ ದಂಡೇಶ ಅಂತ ಹೇಳ್ಬಿಟ್ಟು ಅವ್ರ ಕಾರಣ ಅಂತ ಎಲ್ಲೋ
ಹೋಗ್ಬೇಕಾಗಂತ ಪರಿಸ್ಥಿತಿ ಬಂದಾಗ ದಣಿವ ರಾತ್ರಿ ಅವ್ರಲ್ಲಿ ಇರ್ಬೇಕಾಗತ್ತಂತೆ. ಇದ್ರೆ ಅವ್ರಿಗೊಂದು ಸ್ವಪ್ನ ಆಗತ್ತದೆ, ನಿಮ್ಮದೇ ಆಗಿರ್ತಕ್ಕಂಥ ವಿರೂಪಾಕ್ಷ ದೇವರು ಹುತ್ತಲ್ಲಿದೆ, ಅದನ್ನ ತೆಗೆದು ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿ ಅಂತ ಅವ್ರಿಗೆ ಸ್ವಪ್ನ ಆಗತ್ತೆ. ಆ ಸ್ವಪ್ನ ಕೃಷ್ಣದೇವರಾಯರಿಗೆ ಆಗೋ ಕಾರಣ ಏನಪ್ಪಾ ಅಂದ್ರೆ, ಕೃಷ್ಣದೇವರಾಯರು ಮನೆ ದೇವರು ಬಂದು ವಿರೂಪಾಕ್ಷೇಶ್ವರ. ಕೃತಿಯುಗದಲ್ಲಿ ಅತ್ರಿ ಮಹಾಮೂಲ ಕೊಡ್ತಕ್ಕಂಥ ಲಿಂಗನು ವಿರೂಪಾಕ್ಷೇಶ್ವರ ಆದ ಕಾರಣದಿಂದ ಅಲ್ಲಿ ಸ್ವಪ್ನ ಆಗೋದು, ಅವರು ಅಲ್ಲಿ ದೇವಸ್ಥಾನ ಕಟ್ತಕ್ಕಂಥದ್ದು. ಅವರು ದೇವಸ್ಥಾನ ಕಟ್ಟಬೇಕಾದ್ರೆ 5 ದೇವಸ್ಥಾನಗಳು ಕಟ್ತಾರೆ. ಗಣಪತಿ, ಪಾರ್ವತಿ, ಬಗಳಾಮುಖಿ ದುರ್ಗಾ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಶಿವನ ದೇವಸ್ಥಾನ, ಈ ಥರ 5 ದೇವಸ್ಥಾನಗಳು ಕಟ್ತಾರೆ. ಒಟ್ಟು ಟೋಟಲ್ ಆಗಿ 5 ದೇವರ ಶಕ್ತಿ ಎನರ್ಜಿ ತಗೊಂಡ್ಬಂದು ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗದ ಹೊರಟು ಬಲಭಾಗದಲ್ಲಿ ಬಂದು ಆ ಈಶ್ವರನ ಲಿಂಗಕ್ಕೂ ಬಸವಣ್ಣ ಮುಂದೆ ಒಂದು ಎನರ್ಜಿ ಪಾಯಿಂಟ್ ಇದೆ ಸ್ಕ್ವಯರ್ ಆಗಿ. ಆ ಸ್ಕ್ವಯರ್ ಆಗಿರ್ತಕ್ಕಂಥ ಎನರ್ಜಿ ಪಾಯಿಂಟ್ ಅಲ್ಲಿ ಈ ಎನರ್ಜಿ ಎಲ್ಲ ಅಲ್ಲಿ ಕೇಂದ್ರೀಕೃತವಾಗುತ್ತೆ. ಅಲ್ಲಿ ಯಾರೇ ಭಕ್ತಾದಿಗಳಾಗ್ಲಿ, ಸಾರ್ವಜನಿಕರಾಗ್ಲಿ, ಭಕ್ತಾದಿಗಳಾಗ್ಲಿ ಬಂದು ಅದ್ರ ಒಳಗಡೆ ನಿಂತ್ಕೊಂಡು ಅವ್ರ ಸಂಕಲ್ಪದ ಪ್ರಕಾರ 2 ಕಾಲು ಜೋಡಿಸ್ಕೊಂಡು ಕೈ ಮೇಲೆ ಕತ್ಕೊಂಡು ಓಂ ನಮೋ ವಿರೂಪಾಕ್ಷಾಯ ನಮಃ ಅಂತ 11 ಸತಿ ಪ್ರಾರ್ಥನೆ ಮಾಡ್ಕೊಂಡಾಗ ಆ ಮುಂದ್ಗಡೆ ಇರ್ತಕ್ಕಂಥ ಆತ್ಮಲಿಂಗದಿಂದ ಎನರ್ಜಿ ಹೊರಟು ನಿಮ್ ಬಾಡಿ ಕನೆಕ್ಟ್ ನಿಮ್ ಸ್ವಲ್ಪ ವೈಬ್ರೇಷನ್ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಆ ಎನರ್ಜಿ ಪಾಯಿಂಟ್ ಅಲ್ಲಿ ಗೊತ್ತಾಗುತ್ತೆ. ಆ ವೈಬ್ರೇಷನ್ ಆದ ನಂತರ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ, ಒಂದು ಸಂಕಲ್ಪ ಅಂತ ಇರುತ್ತೆ. ಆ ಸಂಕಲ್ಪ, ಆ ಉದ್ದೇಶ ಪ್ರಕಾರ ನಿರ್ಮಾಣ ಮಾಡ್ತಕ್ಕಂಥದ್ದು ಈ 5 ದೇವಸ್ಥಾನಗಳು. ಆಯಾ ದೇವಸ್ಥಾನದ ಅಭಿಷೇಕ, ಪೂಜೆ, ಮಂಡಲಾಭಿಷೇಕ ಇತ್ಯಾದಿ ನಾವು ಮಾಡ್ಕೊಂಡಾಗ ನಾವು ಏನ್ ಕಾರ್ಯ ಸಾಧನೆ ಮಾಡ್ಬೇಕು ಅದ್ರ ಪ್ರಕಾರ ನೀರಿಡತ್ತೆ ಒಂದು ಮೊದಲ ಉದ್ದೇಶದಿಂದ ಈ 5 ದೇವಸ್ಥಾನ ನಿರ್ಮಾಣ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಮಕ್ಕಳು ಯಾರಾದ್ರೂ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಇದ್ದು ಓದು ಮರ್ತೋಗೋದಿದ್ದು, ಈ ಬುದ್ಧಿಮಾನತೆ ಅಂದ್ರೆ ಆರ್ಟಿಸಮ್ ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂಗವಿಕಲತೆ ಅಂದ್ರೆ ವಿಶೇಷವಾಗಿ ನಿರ್ಮಾಣ ಮಾಡ್ತಕ್ಕಂಥ ದೇವಸ್ಥಾನ. ಷೋಡಶ ಗಣಪತಿ ಅಂದ್ರೆ 16 ಗಣಪತಿ ಮಹಾಗಣಪತಿ. ಆ ಗಣಪತಿ ಯಾವ ತರ ಇರುತ್ತೆ ಅಂದ್ರೆ ಕುರುಡುಮಲೆ ವಿನಾಯಕ ನೋಡಿದ್ರೂ ಅದೇ ತರನೇ ಇರುತ್ತೆ. ಇಲ್ಲಿ ಕಮದಲ್ಲಿ ಇರ್ತಕ್ಕಂಥ ನಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗಣಪತಿ ನೋಡಿದ್ರೂ ಅದು ಕೃತಯುಗದ ಗಣಪತಿ, ಅದು ಸಂಬಂಧಪಟ್ಟಿದ್ದು. ಎರಡನೇದು ಬಂದು ಪಾರ್ವತಿ ದೇವಸ್ಥಾನ ಇದೆ ಪ್ರಾಕಾರದಲ್ಲಿ ಎಡಭಾಗದಲ್ಲಿ. ಆ ಪಾರ್ವತಿ ದೇವಸ್ಥಾನ ಬಂದು ಈ ಮದುವೆ ಆಗದೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಕಂಕಣ ಭಾಗ್ಯಕ್ಕೋಸ್ಕರ, ಅದು ದೀರ್ಘ ಸುಮಂಗಲ್ಯ ಅಭಿವೃದ್ಧಿಗೋಸ್ಕರ ನಿರ್ಮಾಣ ಮಾಡ್ತಕ್ಕಂಥದ್ದು. ಆ ಪಾರ್ವತಿ ಸ್ವಯಂವರನ ಏನಕ್ಕಪ್ಪ ನಿಮ್ಗೆ ಮದುವೆಗೆ ಕಂಕಣ ಭಾಗ್ಯಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅಂತಂದ್ರೆ, ಪಾರ್ವತಿಗೆ ಬಂದು ಪಾಶಾಂಕುಶ ಇರುತ್ತೆ, ಆದ್ರೆ ಇಲ್ಲಿ ಪಾರ್ವತಿಗೆ ಬಂದು ಕಮಲದ ಮೊಗ್ಗಿದೆ. ಆ ಕಮಲದ ಮೊಗ್ಗು ಇರೋದ್ರಿಂದ ವಿಶೇಷವಾಗಿ ಪಾರ್ವತಿ ಸ್ವಯಂವರ ಅಂತ ಒಂದು ಪ್ರತಿನಿಧಿ ಬಂದಿರ್ತಕ್ಕಂಥದ್ದು. ಮೂರನೇ ಪ್ರಾಕಾರದಲ್ಲಿ ಬಂದು ಬಗಳಾಮುಖಿ ದುರ್ಗಾ ದೇವಸ್ಥಾನ ಅಂತಿದೆ. ದುರ್ಗಾ ದೇವಸ್ಥಾನ ಕೆಲವು ದೇವಸ್ಥಾನ ಇರಬಹುದು, ಆದ್ರೆ ಇಲ್ಲಿ ಬಗಳಾಮುಖಿ ಅಂದ್ರೆ ವಿಷ್ಣು ಅಂಶನೂ ಇದೆ, ಶಿವನ ಅಂಶನೂ ಇದೆ, ಎರಡೂ ಇರ್ತಕ್ಕಂಥದ್ದು. ಶಂಕು, ಚಕ್ರ, ಖಡ್ಗ, ತ್ರಿಶೂಲ, ಸಿಂಹದ ಮೇಲೆ ಕೂತಿರ್ತಕ್ಕಂಥ ಅಮ್ಮನವರು ಈ ಕಡೆ ಆ ಕಡೆ ಕಾಲಕೊಂಡು ಕೂತಿರ್ತಕ್ಕಂಥದ್ದು. ಅಲ್ಲೇನು ವಿಶೇಷ ಅಂತಂದ್ರೆ ಪರಕೀಯ, ಪರಯಂತ್ರ, ಪರಮಂತ್ರ, ಪರತಂತ್ರ, ವಿಸರ್ಜನ ಚೂರ್ಣಿಕಾದಿ ಸರ್ವದೋಷ ನಿವಾರಣಾರ್ಥಂ ಅಸ್ಮಿನ್ ಗೃಹೆ ಅಸ್ಮಿನ್ ಶರೀರೆ ಭೂತ ಪ್ರೇತ ವಿಷಾದ ಶಾಂಗಿರಕ್ಕೆ ಸ್ತಂಭಿನಿ ದುಷ್ಟಗ್ರಹ ದೋಷ ನಿವಾರಣಾರ್ಥಂ. ಅಂದ್ರೆ ಈ ವಾಮಾಚಾರ ಮಾಡಿಸಿದ್ರೆ ಯಂತ್ರಗಳು, ಮಂತ್ರಗಳು, ಕೋರ್ಟ್ಗೆ ಸಂಬಂಧಪಟ್ಟಿದ್ದು, ಜಮೀನ್ ವೈದ್ಯಗಳು, ಕುಜು ದೋಷಗಳು, ಏನೇ ಸಮಸ್ಯೆ ಇದ್ದರೂ ಕೂಡ ಬಗಳಾಮುಖಿ ಸನ್ನಿಧಿ ಪರಿಹಾರ ಆಗತ್ತೆ ದೃಷ್ಟಿಯಿಂದ ಬಡ್ಡಿ ವಿಕ್ರಮಾದಿತ್ಯ ಪ್ರತಿಷ್ಠೆ ಮಾಡತಕ್ಕಂಥದ್ದು. ಸಂಕಲ್ಪ ಬಂದು ಅತ್ರಿ ಮಹಾಮುನಿಗಳು, ಪ್ರತಿಷ್ಠೆ ಮಾಡತಕ್ಕಂಥದ್ದು ಬಟ್ಟಿ ವಿಕ್ರಮಾದಿತ್ಯ. ಬಟ್ಟಿ ವಿಕ್ರಮಾದಿತ್ಯ ಏನು ಪ್ರತಿಷ್ಠೆ ಮಾಡಿದ್ರೆ ಅವ್ನಿಗೆ 7 ರಾಟ್ ಶನಿಕಾಟ ಇರುತ್ತೆ. ಆದ್ರಿಂದ ಕಲಿಯುಗದಲ್ಲಿ ಬಗಳಾಮುಖಿನಿ ವಿಷ್ಣು ಅಂಶ ಶಿವನಾಂಶ ಎರಡೂ ಇರ್ತಕ್ಕಂಥದನ್ನು ಪ್ರತಿಷ್ಠೆ ಮಾಡಿದ್ರೆ ಆ ಕರ್ಮ ಪರಿಹಾರ ಆಗದ ದೃಷ್ಟಿಯಿಂದ ಕಲಿಯುಗದಲ್ಲಿ ಬಟ್ಟಿ ವಿಕ್ರಮಾದಿತ್ಯ ಪ್ರತಿಷ್ಠೆ ಮಾಡತಕ್ಕಂಥದ್ದು ಬಗಳಾಮುಖಿ. ಅಲ್ಲಿ ವಿಶೇಷವಾಗಿ ಪರಕೀಯ, ಪರಯಂತ್ರ, ಪರಮಂತ್ರ, ಪರತಂತ್ರ, ವಿಸರ್ಜನ ಚೂರ್ಣಿಕಾದಿ ಸರ್ವದೋಷ ನಿವಾರಣಾರ್ಥಂ ಅಸ್ಮಿನ್ ಗೃಹೆ ಅಸ್ಮಿನ್ ಶರೀರ ಭೂತ ಪ್ರೇತ ವಿಷಾದ ಶಾಂಗಿರಕ್ಕೆ ಸ್ತಂಭಿನಿ ದುಷ್ಟಗ್ರಹ ದೋಷ ನಿವಾರಣಾರ್ಥಂ. ಅದು ವಿಶೇಷವಾಗಿ ಬಂದು ಅಷ್ಟಮಿ, ಪೌರ್ಣಮಿ ಆದ್ಮೇಲೆ 8 ದಿನಕ್ಕೆ, ಅಮಾವಾಸ್ಯೆ ಆದ್ಮೇಲೆ 8 ದಿನಕ್ಕೆ, ಅಷ್ಟಮಿ ದಿನ ಅಮ್ಮನವ್ರಿಗೆ ಅಭಿಷೇಕ ವಿಶೇಷವಾಗಿ ಮಾಡ್ಕೊಂಡು ತೀರ್ಥ ಹಾಕೊಂಡ್ರೆ ಈ ಪರ ಪರಿಹಾರ ಆಗೋ ದೃಷ್ಟಿಯಿಂದ ಬಟ್ಟಿ ವಿಕ್ರಮಾದಿತ್ಯ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ಮುಂದ್ಗಡೆ ಎಂಟ್ರೆನ್ಸ್ ಅಲ್ಲಿ ಮಾರಮ್ಮನ ದೇವಸ್ಥಾನ ಇದೆ. ಅಮ್ಮನವರು ಪಶ್ಚಾಭಿಮುಖವಾಗಿರ್ತಕ್ಕಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪಿಣಿ ಶ್ರೀ ಮಾರಿಕಾಂಬಾ ದೇವಸ್ಥಾನ. ಆ ದೇವಸ್ಥಾನ ಹಳೆದೆ, ಎಲ್ಲ ಬಿದ್ದೋಗಿಂದ ಹೊಸದಾಗಿ ಕಟ್ತಾ ಇರ್ತಕ್ಕಂಥದ್ದು. ಅಲ್ಲಿ ಶಂಕರಾಚಾರ್ಯ ಬೀಜಾಕ್ಷ ಷಟ್ಕೋಣ ಯಂತ್ರ ಹಾಕಿರ್ತಕ್ಕಂಥದ್ದು. ವಿಶೇಷ ವ್ಯಾಪಾರಸ್ಥರಿಗೆ ಸಂತಾನ ಭಾಗ್ಯ, ಉದ್ಯೋಗ, ಉಷ್ಣಜ್ವರ, ಶೀತಜ್ವರ, ಕಫಜ್ವರ, ಕ್ಲೇಶ್ಮಜ್ವರ, ಕೃತಿಮಜ್ವರ, ಸರಿಪಾಜ್ವರ, ಸರ್ವರೋಗ ನಿವಾರಣಾರ್ಥಂ ಗುರು ಶಂಕರಾಚಾರ್ಯ ಬೀಜಾಕ್ಷ ಷಟ್ಕೋಣ ಯಂತ್ರಧಾರಣಿ ಮಹಾಮಾರಿಕಾ ಮಹಾಂಬಜೆ ಅಂತ ಹೇಳ್ಬಿಟ್ಟು ಮಾರಮ್ಮನ ದೇವಸ್ಥಾನ. ಅಲ್ಲಿಂದ ನೀವು ಈ ಆತ್ಮಲಿಂಗ ದರ್ಶನಕ್ಕೆ ಬಂದ್ರೆ ಇಲ್ಲಿ ಮುಂದ್ಗಡೆ ಇರ್ತಕ್ಕಂಥ ಲಿಂಗ, ಹಿಂದ್ಗಡೆ ಇರ್ತಕ್ಕಂಥ ಲಿಂಗ, 2 ಲಿಂಗ ಇರ್ತಕ್ಕಂಥದ್ದು. ಹಿಂದ್ಗಡೆ ಇರ್ತಕ್ಕಂಥ ಲಿಂಗ ಬಂದು ಮಾರ್ಗದರ್ಶೇಶ್ವರ. ಅತ್ರಿ ಮಹಾಮುನಿಗೆ ಆ ಲಿಂಗ ಮಾರ್ಗದರ್ಶನವಾಗಿತ್ತಂತೆ, ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಆ ಪೂಜೆ ಮಾಡಬೇಕಾದ್ರೆ ಅವ್ರಿಗೆ ಮಾರ್ಗದರ್ಶನವಾಗಿರೋದ್ರಿಂದ ಇಲ್ಲಿ ದೀರ್ಘಕಾಲದಿಂದ ಅನಾರೋಗ್ಯ ಇರ್ತಕ್ಕಂಥವ್ರಿಗೆ, ಚರ್ಮವ್ಯಾಧಿ ಇರ್ತಕ್ಕಂಥವ್ರಿಗೆ, ಕಲಾವಿದರಿಗೆ, ಭರತನಾಟ್ಯ ಮಾಡೋದು, ಸಂಗೀತಗಾರರು, ಹಾಡು ಹೇಳ್ತಕ್ಕಂಥವ್ರು, ವೇದಾಧ್ಯಯನ ಮಾಡ್ತಕ್ಕಂಥವ್ರು, ಈ ಕಥೆ ಚಿತ್ರಕಥೆ ಬರೀತಾರಲ್ಲ ಅಂಥವ್ರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹಿಂದ್ಗಡೆ ಇರ್ತಕ್ಕಂಥ ಮಾರ್ಗದರ್ಶೇಶ್ವರ ಅಂತ ಅದಕ್ಕೆ ನಾಮಕರಣ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು. ಮುಂದ್ಗಡೆ ಇರ್ತಕ್ಕಂಥ ಲಿಂಗ ಬಂದು ಆತ್ಮಲಿಂಗ. ಆತ್ಮಲಿಂಗ ಪ್ರತಿಷ್ಠೆ ಮಾಡಿದ್ರು ಅತ್ರಿ ಮಹಾಮುನಿಗಳು. ಅತ್ರಿ ಮಹಾಮುನಿಗಳು ಪ್ರತಿಷ್ಠೆ ಮಾಡ್ಬೇಕಾದ್ರೆ ಮಹಾಸಂಕಲ್ಪ ಪ್ರತಿಷ್ಠೆ ಮಾಡ್ತಾರೆ. ಸಂಕಲ್ಪನೆ ಬೇರೆ, ಮಹಾಸಂಕಲ್ಪನೆ ಬೇರೆ. ಆ ಮಹಾಸಂಕಲ್ಪದಲ್ಲಿ ಏನ್ ಹೇಳ್ತಾರೆ ಅತ್ರಿ ಮಹಾಮುನಿಗಳು ಅಂತಂದ್ರೆ, ಪೂಜಾಕರ್ತ ನಮಸ್ತೆ ಯಜಮಾನಸ್ಯ ಗೋತ್ರೋ ನಕ್ಷತ್ರೋ ರಾಶಿ ಜಾತತಸ್ಯ ಇಹ ಜನ್ಮ ಅಂತರ್ಜನ್ಮ ಅಂತರಾಂತರ ಜನ್ಮ
ಪುನರ್ಜನ್ಮ, ಶಿಶು ಹತ್ಯೆ, ಗೋ ಹತ್ಯೆ, ಬ್ರಾಹ್ಮಣ ಹತ್ಯೆ, ಮಾರ್ಜಾಲ ಹತ್ಯೆ, ಸರ್ಪ ಹತ್ಯೆ, ಬಿಲ್ವ ವೃಕ್ಷಚ್ಛೇದನ, ಅವದಂಬರ ವೃಕ್ಷಚ್ಛೇದನ, ವಿಗ್ರಹ ಸ್ಫೋಟೇನ, ಸರ್ವದೋಷೇಣ, ಸರ್ವಪ್ರಾಯಾಸಿತೇನ ಏಕವಾರ ರುದ್ರಾಭಿಷೇಕಾಖ್ಯಂ ಕರ್ಮ ಕರಿಷ್ಯಾಮಿ. ಯಾರು ಈ ಆತ್ಮಲಿಂಗಕ್ಕೆ ಏಕವಾರ ರುದ್ರಾಭಿಷೇಕ ಮಾಡ್ಕೊಂತಾರೋ ಅಂಥವ್ರಿಗೆ ಜನ್ಮ ಜನ್ಮಾಂತರಗಳು ಪಾಪಗಳು ಪರಿಹಾರ ಆಗತ್ತೆ ಅನ್ನೋ ದೃಷ್ಟಿಯಿಂದ ಅತ್ರಿ ಮಹಾಮರು ಪ್ರತಿಷ್ಠೆ ಮಾಡ್ತಕ್ಕಂಥ ಆತ್ಮಲಿಂಗ. ಇದರಲ್ಲಿ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನಿಮಗೆ ಬೆಂಗಳೂರಲ್ಲಿ ಗವಿ ಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲಿ ಸಂಕ್ರಾಂತಿ ದಿನ ಸಾಯಂಕಾಲ 5:30 6 ಗಂಟೆಗೆ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಬೀಳುತ್ತೆ. ಆದರೆ ಈ ವಿರೂಪಾಕ್ಷ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ದಿನ ಬೆಳಗ್ಗೆ 6:30 ಆತ್ಮಲಿಂಗ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತದೆ. ಅದು ಈ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥದ್ದು. ಇದು ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಅರ್ಚಕರು VS ಕುಮಾರಸ್ವಾಮಿ ದೀಕ್ಷಿತರು. ನಮ್ಮ ಫೋನ್ ನಂಬರ್ ಬಂದು 9980980205 VS ಕುಮಾರಸ್ವಾಮಿ ದೀಕ್ಷಿತರು ಅಂತಮ್ಮ. ಸ್ವಾಮಿ, ಈಗ ನೀವ್ ಯಾವತ್ತಾದ್ರೂ ಅದು 3 ಚೇಂಜಸ್ ಅಂದ್ರೆ ಆತ್ಮಲಿಂಗದ ಮೇಲೆ 3 ಬಣ್ಣಗಳು ಚೇಂಜಸ್ ಆಗೋದನ್ನ ನೀವು ನೋಡಿದೀರಾ? ನಾನು ನೋಡಿದ್ದೀನಿ, ಫೋಟೋಗಳು ತೆಗೆದಿದ್ದೀನಿ. ಯಾಕೆಂದ್ರೆ ನಾವು ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಫಸ್ಟ್ ನಾವು ತಿಳ್ಕೊಂಡು ನಾವು ಇನ್ನೊಬ್ರು ಕೇಳಬೇಕಾಗುತ್ತೆ. ಆದ್ರಿಂದ 3 ಬಣ್ಣ ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ಸೂರ್ಯನ ಕಿರಣಗಳು ಫೋಟೋ ತೆಗೆದಿದೆ. ಆ ಫೋಟೋಗಳು ಮತ್ತೆ ಸೂರ್ಯನ ಕಿರಣಗಳು ಕೊಡ್ತೀನಿ. ಈಗ ಈ ಒಂದು ದೇವಸ್ಥಾನ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಅವರ ಒಂದು ಅಡಿಯ ನೇತೃತ್ವದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಸುತ್ತಮುತ್ತ ಮಂಟಪಗಳು ಎಲ್ಲ ಅವರೇ ಎಲ್ಲ ವಿಜಯನಗರ ಸಾಮ್ರಾಜ್ಯದ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸುಮಾರು 700-800 ವರ್ಷಗಳಾಗುತ್ತೆ. ಆದ್ರೆ ಏನಾಗಿದೆ, ಆಗ್ಲಿ ಕಟ್ಟದಂಗ್ಲೆ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿರೋ ಸ್ವಲ್ಪ ಕೋಟೆಗಳೆಲ್ಲ ಬಿದ್ದೋಗಿದೆ. ಅದನ್ನ ಸರ್ಕಾರ ಮತ್ತು ಸ್ಟೇಟ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಮತ್ತು ಮುಜರಾಯಿ ಇಲಾಖೆ ಅವರು ಮತ್ತು ಸಾರ್ವಜನಿಕ ಭಕ್ತರು ಅವ್ರ ಕೈಲಾದಷ್ಟು ಆಗಿದಷ್ಟು ಸ್ವಲ್ಪ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇನ್ನೂ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಏನಾದ್ರು ಬಂದು ಬೇಡ್ಕೊಂಡ್ರೆ ಅದು ನೆರವೇರೋ? ಇದು 100% ಯಾಕೆ ಅಂತಂದ್ರೆ ಎಲ್ಲ ಸಾರ್ವಜನಿಕ ನಾವು ಪಬ್ಲಿಕ್ ಕೊಡೋದಾಗ್ಲಿ ಇನ್ನೊಂದು ಹೇಳೋದಾಗ್ಲಿ ಮಾಡೋದಿಲ್ಲ. ಅವರೇ ಭಕ್ತಾದಿಗಳು ಬಂದು ಅರಸ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿರೋದ್ರೆ ಅವರೇ ಫೋನ್ ಮಾಡೋಗ್ಲಿ ಹೇಳ್ತಾರೆ, ಅವರೇ ಹಾಕ್ಕೊಂತಾರೆ, ಅವರೇ ವಾಟ್ಸಾಪ್ಗಳಲ್ಲಿ ಹಾಕ್ಕೊಂತಾರೆ, ಫೋನ್ಗಳಲ್ಲಿ ಹಾಕ್ಕೊಂತಾರೆ, ಯೂಟ್ಯೂಬ್ಗಳಲ್ಲಿ ಹಾಕ್ಕೊಂತಾರೆ. ಇದ್ರ ನಮ್ಮ ವಿರೂಪಾಕ್ಷ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ, ನಮ್ಗೆ ಒಳ್ಳೇದಾಗಿದೆ, ಆದ್ರಿಂದ ಯಾರು ಹೋಗೋರಿದ್ರೆ ಹೋಗಿ ಅಂತ ಹೇಳ್ಬಿಟ್ಟು ಅವರೇ ಹಾಕ್ಕೊಂತಾರೆ ಹೊರತು ನಾವು ಯಾರಿಗೂ ಇದುವರೆಗೂ ನಾವು ಪ್ರಚಾರ ಮಾಡಕ್ ಹೋಗಲ್ಲ. ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು. ಸುಮಾರು ಜನಗಳು ಅವರಷ್ಟಕ್ಕೆ ಅವರೇ ಹಾಕ್ಕೊಂಡಿದ್ದಾರೆ. ಇಲ್ಲಿ ಏನಪ್ಪಾ ನಾವು ಆಗೋದಕ್ಕೂ ಅವರಷ್ಟಕ್ಕೆ ಅವರೇ ಹಾಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಆದ್ರೆ ನಾವು ಹೇಳಿ ಹಾಕ್ಸೋದಿಲ್ಲ. ನಾವು ಅವರಷ್ಟಕ್ಕೆ ಅವರೇ ಬಂದು ನಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗಿದೆ ಅಂತ ಹೇಳ್ಬಿಟ್ಟು ಅವರಷ್ಟಕ್ಕೆ ಅವರೇ ಬಂದು ನೋಡ್ಕೊಂಡು ಹೋಗಿ ದೇವರು ಒಳ್ಳೆ ಎನರ್ಜಿ ಪವರ್ ಇದೆ, ವೈಬ್ರೇಷನ್ ಇರ್ತಕ್ಕಂಥದ್ದು, 2 ಲಿಂಗ ಇರ್ತಕ್ಕಂಥದ್ದು, 5 ಶಕ್ತಿಗಳು ಇರ್ತಕ್ಕಂಥದ್ದು, ಬಣ್ಣ ಬದಲಾವಣೆ ಆಗ್ತಕ್ಕಂಥದ್ದು ಮತ್ತು ಸೂರ್ಯನ ಕಿರಣಗಳು ಬೀಳ್ತಕ್ಕಂಥದ್ದು, ಎನರ್ಜಿ ಪಾಯಿಂಟ್ ಎಲ್ಲ ಒಂದೇ ದೇವಸ್ಥಾನದಲ್ಲಿ ಇರೋ ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಅಂತ ಹೇಳ್ಬಿಟ್ಟು ಅವರೇ ಹೇಳಿರ್ತಕ್ಕಂಥದ್ದು. ಸ್ವಲ್ಪ ಅಭಿವೃದ್ಧಿ ಕಡಿಮೆ ಇದೆ. ಇಲ್ಲಿ ಮುಂದೆ ಕಲ್ಯಾಣಿ ಸಹ ಇದೆ. ಅದು ಮುಂದ್ಗಡೆ ಕಲ್ಯಾಣಿ ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ಕಲ್ಯಾಣಿ ಒಂದಿದೆ, ಮುಂದ್ಗಡೆ ಒಂದು ಕಲ್ಯಾಣಿ ಇದೆ. ಅದು ಮುಂದ್ಗಡೆ ಇರ್ತಕ್ಕಂಥ ಕಲ್ಯಾಣಿ ಬಂದು ಅದು ಇತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಮ್ಗೆಲ್ಲ 54 ವರ್ಷ. ನಮ್ಗೆ ಅದಕ್ಕೆ ಹಿಂದೆ ಇತ್ತೋ ಇಲ್ವೋ ನಮ್ಗೂ ಅದು ಕನ್ಫರ್ಮೇಶನ್ ಇಲ್ಲ.